ನಮಸ್ತೆ ಮಕ್ಕಳೇ ಈ ದಿನ ನೀವು ಈ ವಿಡಿಯೋ ತರಗತಿಯಲ್ಲಿ ರಾಜ್ಯಶಾಸ್ತ್ರದ 2ನೇ ಪಾಠ ಸಾರ್ವಜನಿಕ ಆಡಳಿತ ಅನ್ನುವಂಥ ಒಂದು ಪಾಠವನ್ನು ಕಲಿತಾ ಇದ್ದೀರಾ ಮಕ್ಕಳೇ. ಸಾರ್ವಜನಿಕ ಆಡಳಿತದ ಅರ್ಥ: ಆಧುನಿಕ ಸಮಾಜವು ಸಂಕೀರ್ಣ ಮತ್ತು ಶೀಘ್ರಗತಿಯ ಬದಲಾವಣೆಗಳಿಗೆ ಒಳಗಾಗುತ್ತಿರುವುದರಿಂದ ಸಾರ್ವಜನಿಕ ಆಡಳಿತವು ಪ್ರಮುಖ ಸ್ಥಾನವನ್ನು ಹೊಂದಿದೆ. ಯಾಕೆ ಇವತ್ತಿನ ದಿನದಲ್ಲಿ ಸಾರ್ವಜನಿಕ ಆಡಳಿತ ಅನ್ನುವಂಥ ಪದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂದರೆ, ಇವತ್ತು ಆಧುನಿಕ ಸಮಾಜ ಅನೇಕ ರೀತಿಯ ಬದಲಾವಣೆಗಳಿಗೆ ಒಳಪಟ್ಟಿದೆ. ಆ ಬದಲಾವಣೆಗಳಿಗೆ ಬೇಕು ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತವು ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದರೆ ಏನು ಈ ಸಾರ್ವಜನಿಕ ಆಡಳಿತದಿಂದ ಆಗುವ ಉಪಯೋಗಗಳು ಅಂತ ಹೇಳಿದ್ರೆ, ಮಾನವ ಸಮಾಜವನ್ನು ನಾಗರಿಕ ಸಮಾಜವನ್ನಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ಈ ಸಾರ್ವಜನಿಕ ಆಡಳಿತ ಮಾಡುತ್ತೆ. ಸಾರ್ವಜನಿಕ ಆಡಳಿತದ ಅಧ್ಯಯನದ ಬೆಳವಣಿಗೆ ವಿಶೇಷವಾಗಿ ಅಮೆರಿಕಾದಲ್ಲಿ ಪ್ರಾರಂಭವಾಯಿತು. ಇದೊಂದು ಅಧ್ಯಯನದ ವಿಷಯವೂ ಕೂಡ ಆಗಿದೆ. ಯಾವುದು? ಸಾರ್ವಜನಿಕ ಆಡಳಿತ. ಈ ಒಂದು ಅಧ್ಯಯನದ ಒಂದು ಅಭಿವೃದ್ಧಿ ಕಂಡು ಬಂದಿದ್ದು ಯಾವ ದೇಶದಲ್ಲಿ? ಅಮೆರಿಕಾದಲ್ಲಿ. ಅಮೆರಿಕಾದ ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತ ಕರಿತೀವಿ. ಸಾರ್ವಜನಿಕ ಆಡಳಿತದ ಪಿತಾಮಹ ಅಮೆರಿಕಾದ ಮಾಜಿ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್. ಮಕ್ಕಳಲ್ಲಿ ಅವರ ಭಾವಚಿತ್ರಗಳನ್ನ ನೀವು ನೋಡ್ತಾ ಇದ್ದೀರಾ ಮಕ್ಕಳೇ. ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಕ್ರಿಸ್ತಶಕ 1812ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ರವರು ಬಳಸಿದರು. ಈ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಈ ಸಾರ್ವಜನಿಕ ಆಡಳಿತ ಅನ್ನೋ ಪದವನ್ನು ಮೊಟ್ಟ ಮೊದಲು ಬಳಸಿದ ವ್ಯಕ್ತಿ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್, ವರ್ಷ 1812ರಲ್ಲಿ. ಸಾರ್ವಜನಿಕ ಆಡಳಿತದ ವ್ಯಾಖ್ಯೆ: ಮಕ್ಕಳೇ, ಬೇರೆ ಬೇರೆ ವ್ಯಕ್ತಿಗಳು ಸಾರ್ವಜನಿಕ ಆಡಳಿತ ಅಂದರೆ ಏನು ಅನ್ನೋದನ್ನು ತಮ್ಮದೇ ಆದಂಥ ವಾಕ್ಯಗಳಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಯಾವ್ಯಾವ ವ್ಯಕ್ತಿಗಳು ಏನೇನಂತ ಹೇಳಿದ್ದಾರೆ ಅಂತ ನಾವಿಲ್ಲಿ ಗಮನಿಸ್ತೀವಿ ಮಕ್ಕಳೇ. ಯಾವುದ್ರ ಬಗ್ಗೆ? ಸಾರ್ವಜನಿಕ ಆಡಳಿತ. ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ವುಡ್ರೋ ವಿಲ್ಸನ್ ರವರ ಪ್ರಕಾರ ಏನು? ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಜಾರಿಗೊಳಿಸುವಿಕೆ. ಏನನ್ನು ಜಾರಿಗೊಳಿಸುವುದು? ನಿಮ್ಗೆ ಗೊತ್ತು, ನಮ್ಮ ದೇಶದಲ್ಲಿ ಸಂವಿಧಾನವನ್ನು ನಾವು ಜಾರಿಗೊಳಿಸಿದ್ದೀವಿ. ಅದೇ ಥರ ಏನನ್ನು ಜಾರಿಗೊಳಿಸುವುದಿಲ್ಲಿ? ಕಾನೂನನ್ನು ಕ್ರಮಬದ್ಧವಾಗಿ ಜಾರಿಗೊಳಿಸುವುದೇ ಸಾರ್ವಜನಿಕ ಆಡಳಿತ. ನಂತರ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸುವ ಸಾಮೂಹಿಕ ಯತ್ನದ ಸಂಯೋಜನೆಯೇ ಸಾರ್ವಜನಿಕ ಆಡಳಿತವಾಗಿರುತ್ತದೆ. ಫಿಫ್ನರ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ರೀತಿ ಹೇಳ್ತಾನೆ ಮಕ್ಕಳೇ. ಸರ್ಕಾರ ಕೆಲವು ನೀತಿಗಳನ್ನು ಜಾರಿಗೊಳಿಸೋದು, ಅದನ್ನು ಸಾಮೂಹಿಕವಾಗಿ ಅನೇಕ ಜನ ಒಂದು ಸಂಯೋಜನೆಯಿಂದ ಆಡಳಿತವನ್ನು ನಡೆಸೋದು. ಮಕ್ಕಳೇ, ಲೂಥರ್ ಗುಲಿಕ್ ಅನ್ನುವಂಥ ವ್ಯಕ್ತಿ ಹೀಗೆ ಹೇಳ್ತಾನೆ: ಸಾರ್ವಜನಿಕ ಆಡಳಿತವು ಸರ್ಕಾರದ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ. ನಿಮಗೆ ಗೊತ್ತು ಮಕ್ಕಳ, ಕೇಂದ್ರ ಸರ್ಕಾರದಲ್ಲಿ ಮತ್ತು ರಾಜ್ಯ ಸರ್ಕಾರದಲ್ಲಿ 3 ಅಂಗಗಳಿದೆ: ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಶಾಸಕಾಂಗ ಅಂದರೆ ಶಾಸನಗಳನ್ನು ರೂಪಿಸುವುದು, ಕಾರ್ಯಾಂಗ ಅಂದರೆ ಕಾರ್ಯರೂಪಕ್ಕೆ ತರುವುದು, ನ್ಯಾಯಾಂಗ ಅಂದರೆ ನ್ಯಾಯವನ್ನು ದೊರಕಿಸಿಕೊಡೋದು. ಈ ಲೂಥರ್ ಗುಲಿಕ್ ಪ್ರಕಾರ ಒಂದು ಕಾರ್ಯಾಂಗದ ಶಾಖೆ ಅಂತ ಕರೀತಾರೆ ಯಾವುದನ್ನು? ಸಾರ್ವಜನಿಕ ಆಡಳಿತವನ್ನು. ಒಟ್ಟಿನಲ್ಲಿ ಸರ್ಕಾರ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿರುತ್ತದೆ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಅಂಗವೇ ಸಾರ್ವಜನಿಕ ಆಡಳಿತ. ಸರ್ಕಾರ ಇಡೀ ವ್ಯವಸ್ಥೆಯ ಸಮಸ್ತ ಕಾರ್ಯಾಚರಣೆಗೆ ಸಂಬಂಧಿಸಿರುತ್ತದೆ. ಇಡೀ ನಮ್ಮ ದೇಶದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟಿರೋ ವಿಚಾರ ಯಾವುದು? ಸಾರ್ವಜನಿಕ ಆಡಳಿತ. ರಾಜ್ಯದ ದೈನಂದಿನ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವ ಸರ್ಕಾರದ ಒಂದು ಅಂಗ. ಸರ್ಕಾರದ ಒಂದು ಅಂಗ. ಆ ಅಂಗದ ಕೆಲಸ ಏನು? ಈಗ ನಮ್ಮ ದೇಹದಲ್ಲಿರುವಂತಹ ಒಂದು ಮಿದುಳಿನ ಕೆಲಸ ಏನು ಅಂದರೆ ನಿಮಗೆ ಗೊತ್ತಿದೆ. ಅದೇ ರೀತಿ ಸರ್ಕಾರದ ಒಂದು ಅಂಗ ಯಾವುದು? ಸಾರ್ವಜನಿಕ ಆಡಳಿತ. ಅದರ ಕೆಲಸ ಏನು? ರಾಜ್ಯದ ದಿನನಿತ್ಯದ ವ್ಯವಹಾರಗಳನ್ನು ನಡೆಸಿಕೊಂಡು ಹೋಗುವುದು. ಮಕ್ಕಳೇ, ಇನ್ನೂ ಕೆಲವು ವಾಕ್ಯಗಳನ್ನ ಹೇಳ್ಬೋದಾದರೆ ಮಕ್ಕಳೇ, ಇಡೀ ಪಾಠವೇ ಸಂಬಂಧಪಟ್ಟಿರೋದು ಈ ಪದಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಸಾರ್ವಜನಿಕ ಆಡಳಿತ.
ಇನ್ನು ಸರಳವಾಗಿ ನಿಮಗೆ ಕೆಲವು ವಾಕ್ಯಗಳನ್ನ ಹೇಳ್ತೀನಿ, ಗಮನಿಸಿ ಮಕ್ಕಳೇ. ಸರ್ಕಾರದ ನೀತಿಯ ಅನುಷ್ಠಾನ. ಸರ್ಕಾರವು ತನ್ನ ನೀತಿಗಳನ್ನು, ತನ್ನ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದೇ ಸಾರ್ವಜನಿಕ ಆಡಳಿತ. ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುವುದು. ಏನು ಸಾರ್ವಜನಿಕ ಆಡಳಿತ ಅಂದರೆ? ಸರಳವಾಗಿ ಕಲ್ತ್ಕೊಳ್ಳಿ. ಸರ್ಕಾರದ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುವುದು. ಇಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನೇ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಸಾರ್ವಜನಿಕ ಆಡಳಿತದಿಂದ ಸರ್ಕಾರದ ದಕ್ಷತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ತಂತ್ರ. ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ತಂತ್ರ. ಈ ತಂತ್ರವನ್ನು ಉಪಯೋಗಿಸಿ ನಮ್ಮ ಸರ್ಕಾರ ತನ್ನ ಗುರಿಯನ್ನು ಸಾಧಿಸುತ್ತದೆ. ಮಕ್ಕಳೇ, ಇಷ್ಟೆಲ್ಲ ಕಲ್ತ್ರಿ. ಅಟ್ಲೀಸ್ಟ್ ಒಂದು ವಾಕ್ಯವನ್ನು ನೀವು ನೆನ್ಪಿಟ್ಕೊಳ್ಳಿ, ಇದೊಂದಾದ್ರೂ. ಸಾರ್ವಜನಿಕ ಆಡಳಿತ ಅಂದರೆ ಅದೊಂದು ತಂತ್ರ, ಅದೊಂದು ಉಪಾಯ. ಆ ಒಂದು ತಂತ್ರವನ್ನು ಉಪಯೋಗಿಸಿ ಸರ್ಕಾರ ತನ್ನ ಗುರಿಯನ್ನು ಸಾಧಿಸುತ್ತದೆ. ಏನು ಸರ್ಕಾರದ ಗುರಿ? ಇಡೀ ದೇಶದ ಜನರನ್ನು ಅಭಿವೃದ್ಧಿಪಡಿಸೋದು. ತನ್ನದೇನಿದೆಯೋ ಗುರಿ ಅದನ್ನು ಸಾಧಿಸೋದಕ್ಕೋಸ್ಕರ ಈ ತಂತ್ರವನ್ನು, ಸಾರ್ವಜನಿಕ ಆಡಳಿತವನ್ನು ಬಳಸ್ಕೊಳ್ಳುತ್ತೆ ಯಾವುದು? ಸರ್ಕಾರ. ಇದರಿಂದ ಉಪಯೋಗ ಏನು ಸಾರ್ವಜನಿಕ ಆಡಳಿತದಿಂದ? ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭ, ಅಡಿಗಲ್ಲು, ಅಡಿಪಾಯ. ಯಾವುದಕ್ಕೆ? ಸರ್ಕಾರದ ಆಧಾರ ಸ್ತಂಭ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಹಿತಾಸಕ್ತಿಗಳಿಗಾಗಿ ವಿವಿಧ ಸೇವೆ ಸಲ್ಲಿಸುತ್ತದೆ. ಜನರ ಒಳಿತಿಗಾಗಿ ಅನೇಕ ಸೇವೆಗಳನ್ನು ಸಲ್ಲಿಸುತ್ತೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ. ಅನೇಕ ಯೋಜನೆಗಳು, ಕಾನೂನುಗಳನ್ನು ಜಾರಿಗೆ ತರುತ್ತೆ. ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ಅಗತ್ಯ. ಸಾಮಾಜಿಕ ಭದ್ರತೆ. ಮಕ್ಕಳೇ, ನಾವು ಒಂದು ರಾತ್ರಿ ಮಲಗಿದಾಗ ಬೆಳಿಗ್ಗೆ ಖಂಡಿತ ನಾವು ಎದ್ದೊಳ್ತೀವಿ ಎನ್ನುವಂತಹ ಒಂದು ಭಾವನೆಯಲ್ಲಿ ಎದ್ದೊಳ್ತೀವಿ. ಯಾಕಂದರೆ ನಮ್ಮಂತಹ ಒಂದು ಪ್ರದೇಶಗಳಲ್ಲಿ ಯಾವುದೇ ಉಗ್ರಗಾಮಿಗಳ ಒಂದು ಸಮಸ್ಯೆ ಆಗಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ. ಯಾಕಂದರೆ ಉತ್ತಮವಾದಂಥ ರಾಜ್ಯ ಸರ್ಕಾರಗಳು ಇರ್ಬೋದು, ಪೊಲೀಸ್ ವ್ಯವಸ್ಥೆ ಚೆನ್ನಾಗಿರುತ್ತೆ. ಹಾಗಾಗಿ ನಮಗೆ ಸಾಮಾಜಿಕ ಭದ್ರತೆ ಇರುತ್ತೆ, ರಕ್ಷಣೆ ಕೂಡ ನಮಗೆ ಇರುತ್ತೆ. ನಾವು ಮನೆಯಿಂದ ಶಾಲೆಗೆ ಬರಬೇಕಾದ್ರೆ ಅಯ್ಯೋ ಹೋಗಿ ಸೇರ್ತೀನ ಶಾಲೆಗೆ ಅಂತ ನಾವು ಅಂದ್ಕೊಳ್ಳಲ್ಲ. ಯಾಕಂದರೆ ಸಮಾಜದಲ್ಲಿ ರಕ್ಷಣೆ ನಮಗೆ ದೊರಕುತ್ತೆ ಮಕ್ಕಳೇ. ಹಾಗಾಗಿ ಸಾರ್ವಜನಿಕ ಆಡಳಿತ ಸಾಮಾಜಿಕ ಭದ್ರತೆಯನ್ನು ಕಾಪಾಡಲು ನಮಗೆ ಸಹಾಯವನ್ನು ಮಾಡುತ್ತೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯವನ್ನು ಮಾಡುತ್ತದೆ. ಈಗ ಕೇಂದ್ರದಲ್ಲಿ ಶಾಸಕಾಂಗ ಅಂದರೆ ರಾಜ್ಯಸಭೆ, ಲೋಕಸಭೆ. ಕೇಂದ್ರದಲ್ಲಿ ಕಾರ್ಯಾಂಗ ಅಂದರೆ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಆತನ ಸಚಿವರು. ಕೇಂದ್ರದಲ್ಲಿ ನ್ಯಾಯಾಂಗ ಅಂದರೆ ಯಾವುದು? ಸುಪ್ರೀಂ ಕೋರ್ಟ್. ಮಕ್ಕಳೇ, ಇದು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಈ ಸಾರ್ವಜನಿಕ ಆಡಳಿತ ಸಹಾಯವನ್ನು ಮಾಡುತ್ತೆ. ವುಡ್ರೋ ವಿಲ್ಸನ್ ಮತ್ತು LD ವೈಟ್ರವರ ಪ್ರಕಾರ ಸರ್ಕಾರದ 3 ಅಂಗಗಳಾದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತವು ಒಳಗೊಳ್ಳುತ್ತದೆ. ಅದು ಅನೇಕ ಭಿನ್ನ ಅಭಿಪ್ರಾಯಗಳಿದೆ. ಒಬ್ಬೊಬ್ಬರು ತಮಗೆ ತೋಚಿದಂತೆ ಏನಂಗಂದ್ರೆ ಏನೋ ವಾಕ್ಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ವುಡ್ರೋ ವಿಲ್ಸನ್ ಮತ್ತು LD ವೈಟ್ರವರ ಪ್ರಕಾರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಎಲ್ಲ ಕಾರ್ಯಗಳನ್ನು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಾ. ಮೊದಲನೇ ಚಿತ್ರ ಲೋಕಸಭೆ, ರಾಜ್ಯಸಭೆಯ ಸಭೆಗಳು ನಡೆಯುವಂಥದ್ದು. ಇಲ್ಲಿ ಎರಡನೇ ಚಿತ್ರದಲ್ಲಿ ರಾಷ್ಟ್ರಪತಿಯವ್ರನ್ನ ನೋಡ್ತಿದ್ದೀರಾ, ರಾಮನಾಥ್ ಕೋವಿಂದ್. ಇವ್ರ ಕಾರ್ಯಾಂಗದ ಮುಖ್ಯಸ್ಥ ಅಂತ ನಾವು ಇವ್ರು ಕರಿತೀವಿ. ರಾಷ್ಟ್ರಪತಿ ಆದಮೇಲೆ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದಲ್ಲಿ, ಅನಂತರ ಸಚಿವರು ಬರ್ತಾರೆ. ಇಲ್ಲಿ ಕಾನೂನು ಅಂತ ಬರೆದಿದೆ, ಅದೇ ನ್ಯಾಯಾಂಗ ಮಕ್ಕಳೇ. ಈ 3ರ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳೆಲ್ಲ ಕಾರ್ಯಚಟುವಟಿಕೆಗಳನ್ನೇ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಪೋಸ್ಟ್ ಕಾರ್ಬ್ ಚೆನ್ನಾಗಿ ಗಮನಿಸಿ ಮಕ್ಕಳೇ. ಅದನ್ನು ಪೋಸ್ಟ್ ಕಾರ್ಬ್ ಅನ್ನುವಂಥ ಒಂದು ಪದವನ್ನು ಬಳಸಿದ್ದಾರೆ. ಯಾರು? ಲೂಥರ್ ಗುಲಿಕ್. ಇವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಪೋಸ್ಟ್ ಕಾರ್ಬ್ ಅನ್ನುವಂತಹ ಇಂಗ್ಲಿಷ್ ಪದದಲ್ಲಿ ಸೂಚಿಸಿದ್ದಾರೆ. POSTCORB. ಇಂಗ್ಲಿಷ್ ಪದದ ಪ್ರತಿಯೊಂದು ಅಕ್ಷರವು ಸಾರ್ವಜನಿಕ ಆಡಳಿತದ ಒಂದು ವ್ಯವಸ್ಥೆಯ ಕಾರ್ಯವನ್ನು ಸೂಚಿಸುತ್ತದೆ. ಮಕ್ಕಳೇ, ಈ ಒಂದೊಂದು ಪದವನ್ನು ಇಟ್ಕೊಂಡು ಏನಂತ ಅದರ ಒಂದು ವ್ಯಾಪ್ತಿ, ಸಾರ್ವಜನಿಕ ಆಡಳಿತ ಎಷ್ಟು ವಿಸ್ತಾರವಾದದ್ದು ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ ಮಕ್ಕಳೇ. ಮೊದಲನೇದು ಯೋಜನೆ ಮಕ್ಕಳೇ. ಯೋಜನೆ ಅಂದರೆ ಪ್ಲ್ಯಾನಿಂಗ್. ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದರೆ
ಕಾರ್ಯಸೂಚಿ ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರಲು ವಿಧಾನಗಳನ್ನು ಕುರಿತಂತೆ ಸ್ಥೂಲ ರೂಪರೇಷೆಯ ಯೋಜನೆ ಸಿದ್ಧಪಡಿಸುವುದು. ಸರ್ಕಾರಿ ಯಂತ್ರ ಕೈಗೊಳ್ಳಬೇಕಾದರೆ ಕಾರ್ಯಸೂಚಿ ನಿರ್ವಹಿಸಬೇಕಾಗಿರುವ ಕಾರ್ಯಗಳು ಅವುಗಳ ಅನುಷ್ಠಾನಕ್ಕೆ ತರಲು ವಿಧಾನಗಳನ್ನು ಕುರಿತಂತೆ ಸ್ಥೂಲ ರೂಪುರೇಷೆಯ ಯೋಜನೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಮಕ್ಕಳು ಏನು ಕಾರ್ಯ ಮಾಡಬೇಕು, ಏನನ್ನು ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮೊದಲೇ ಕೂತ್ಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಯೋಜನೆಯನ್ನು ಸಿದ್ಧಗೊಳಿಸುವುದು. ಎರಡನೇದು ಸಂಘಟನೆ. ಮಕ್ಕಳು ನಾವು ಅದನ್ನು ಇಂಗ್ಲೀಷ್ನಲ್ಲಿ ಆರ್ಗನೈಸೇಷನ್ ಅಂತ ಕರಿತೀವಿ. ಉದ್ದೇಶಿತ ಗುರಿ ಸಾಧನೆಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಮುಂತಾದ ಆಡಳಿತ ವ್ಯವಸ್ಥೆಯನ್ನು ರೂಪಿಸುವುದು ಮತ್ತು ನಿರ್ವಹಿಸಬೇಕಾದ ಕಾರ್ಯಗಳನ್ನು ವಿವಿಧ ಇಲಾಖೆಗಳಿಗೆ ಹಂಚುವುದು. ಈ ಎಲ್ಲ ಇಲಾಖೆಗಳನ್ನ ಒಟ್ಟು ಸೇರಿಸೋದು. ಇವುಗಳೆಲ್ಲವೂ ಒಟ್ಟಿಗೆ ಸೇರಿದಾಗ ಮಾತ್ರ ಅದರ ಕೆಲಸ ಆಗೋದಕ್ಕೆ ಸಾಧ್ಯ. ಅದನ್ನೇ ನಾವು ಸಂಘಟಿಸುವುದು, ಎಲ್ಲರನ್ನ ಒಟ್ಟು ಸೇರಿಸುವುದು. ಯಾವುದನ್ನು? ಗುರಿ ಸಾಧನೆಗಾಗಿ, ದೇಶದ ಅಭಿವೃದ್ಧಿಗಾಗಿ ಇಲಾಖೆ, ನಿಗಮ, ವಿಭಾಗ, ಉಪವಿಭಾಗ ಈ ಎಲ್ಲವನ್ನು ಒಟ್ಟು ಸೇರಿಸುವುದು. ಮೂರನೇದು ಮಕ್ಕಳೇ ಸಿಬ್ಬಂದಿ ವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಸ್ಟಾಫಿಂಗ್ ಅಂತ ನಾವು ಆ ಪದವನ್ನು ಕರಿತೀವಿ ಮಕ್ಕಳೇ. ಈಗಲೇ ಗೊತ್ತು ನಿಮಗೆ ಪೋಸ್ಟ್ ಕಾರ್ಬ್ ಅಂತ ಪದವನ್ನು ನೀವು ಕಲ್ತಿದ್ರಿ. ಸಿಬ್ಬಂದಿ ಅಂದರೆ ಏನು? ಕೆಲಸ ಮಾಡೋರು. ಆಡಳಿತ ಕಾರ್ಯಗಳನ್ನು ನಿರ್ವಹಿಸಲು ಅಗತ್ಯವಾದ ಸಿಬ್ಬಂದಿಯ ನೇಮಕ, ತರಬೇತಿ ಹಾಗೂ ಸೇವಾ ನಿಯಮಗಳನ್ನು ನಿರ್ಧರಿಸುವುದು. ಏನೇ ಕೆಲಸ ಮಾಡಲಿ, ದೇಶದ ಅಭಿವೃದ್ಧಿ ಮಾಡಬೇಕಾದ್ರೆ ಅದು ಕೆಲಸ ಮಾಡೋರು ಬೇಕು. ಅವ್ರನ್ನ ನೇಮಕ ಮಾಡಬೇಕು, ಅವ್ರನ್ನ ಅಪಾಯಿಂಟ್ ಮಾಡಬೇಕು, ಅವ್ರು ಟ್ರೈನಿಂಗ್ ಕೊಡಬೇಕು. ಏನು ಸರ್ಕಾರಿ ಕೆಲಸದಲ್ಲಿ ಯಾವ್ಯಾವ ನಿಯಮಗಳಿದೆ ಅಂತ ನಿರ್ಧರಿಸುವಂಥದ್ದು ಮಕ್ಕಳೇ. ನಾಲ್ಕನೇದು ಮಕ್ಕಳೇ ನಿರ್ದೇಶನ ಅಂತ ಕರಿತೀವಿ ಮಕ್ಕಳೇ. ಇಲ್ಲಿ ಡೈರೆಕ್ಷನ್ ಅಂತ ಕರಿತೀವಿ ಅಥವಾ ಡಿರೆಕ್ಷನ್ ಅಂತ ಕೂಡ ಕರಿತೀವಿ. ಸರ್ಕಾರದ ವಿವಿಧ ಇಲಾಖೆಗಳಿಗೆ ಆದೇಶ ಹಾಗೂ ನಿರ್ದೇಶನ ನೀಡುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ಸರ್ಕಾರ ವಿವಿಧ ಇಲಾಖೆಗಳಿಗೆ ಯಾವ್ಯಾವ ಇಲಾಖೆಗಳು ಯಾವ್ಯಾವ ರೀತಿ ಕೆಲಸವನ್ನು ಮಾಡಬೇಕು ಅಂತ ನಿರ್ದೇಶನ ಅಂದರೆ ಮಾರ್ಗದರ್ಶನವನ್ನು ನೀಡುವಂಥದ್ದನ್ನೇ ನಿರ್ದೇಶನ ಅಂತ ಕರಿತೀವಿ. ಐದನೇದು ಸಂಯೋಜನೆ. ಮಕ್ಕಳೇ, ಇಲ್ಲಿ ನಾವು ಕೋಆರ್ಡಿನೇಷನ್ ಅಂತ ಕರಿತೀವಿ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಘರ್ಷಣೆ, ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿ ಅವುಗಳ ಕಾರ್ಯಗಳನ್ನು ಸಂಯೋಜನೆಗೊಳಿಸುವುದು, ಎಲ್ಲರನ್ನ ಒಟ್ಟು ಸೇರಿಸುವುದು. ಅವರಲ್ಲಿರುವಂಥ ಘರ್ಷಣೆ, ಜಗಳ, ಭಿನ್ನ ಅಭಿಪ್ರಾಯಗಳನ್ನು ನಿವಾರಿಸಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಸಂಯೋಜಿತರಾಗಿ ಕೆಲಸಗಳನ್ನು ಮಾಡುವುದು. ಆರನೇದು ಮಕ್ಕಳೇ ವರದಿ. ಇಲ್ಲಿ ರಿಪೋರ್ಟಿಂಗ್ ಅಂತ ನಾವು ಅದನ್ನು ಕರಿತೀವಿ. ವರದಿ ಉನ್ನತ ಅಧಿಕಾರಿಗಳಿಗೆ ಅಧೀನ ಅಧಿಕಾರಿಗಳು ವಿವಿಧ ಇಲಾಖೆಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ವರದಿ ಸಲ್ಲಿಸುವುದು ಮತ್ತು ದಾಖಲೆ, ಸಂಶೋಧನೆ ಮತ್ತು ತನಿಖೆಯ ಮೂಲಕ ಶಾಸಕಾಂಗಕ್ಕೆ ವರದಿ ನೀಡುವುದು. ಉನ್ನತ ಶ್ರೇಷ್ಠವಾದ ಅಧಿಕಾರಿಗಳಿಗೆ ಅವ್ರ ಕೈ ಕೆಳಗಡೆ ಇರುವ ಅಧಿಕಾರಿಗಳು ಏನೇನು ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ದಾಖಲೆ ಸಮೇತ ಆ ಒಂದು ಏನಕ್ಕೆ ಶಾಸಕಾಂಗಕ್ಕೆ ವರದಿಯನ್ನು ಕೊಡ್ತಾರೆ. ಶಾಸಕಾಂಗ ಅಂದರೆ ಕೇಂದ್ರದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ಸರ್ಕಾರದಲ್ಲಿ ಶಾಸಕಾಂಗ ಅಂದರೆ ವಿಧಾನಸಭೆ, ವಿಧಾನ ಪರಿಷತ್ತು. ಮಕ್ಕಳೇ, ನಾವಿಲ್ಲಿ ತಿಳಿಯುವಂಥದ್ದು ನೇಮಕಾತಿ, ಕೆಲಸಕ್ಕೆ ಆಯ್ಕೆ ಮಾಡೋದು. ಸಾರ್ವಜನಿಕ ಆಡಳಿತ, ತುಂಬ ಸರಳವಾಗಿ ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರದ ಆಡಳಿತ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಬೇಕು ಮಕ್ಕಳೇ. ಸರ್ಕಾರದ ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ಪರಿಣಾಮಕಾರಿ ಸಿಬ್ಬಂದಿ, ಅಧಿಕಾರಿಗಳು ಅವಶ್ಯಕವಾಗಿರುತ್ತದೆ. ಈ ಸಿಬ್ಬಂದಿ, ಅಧಿಕಾರಿಗಳನ್ನು ಕ್ರಮಬದ್ಧ ರೀತಿಯಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ಆಯ್ಕೆ ಮಾಡುವಲ್ಲಿ ಹಲವಾರು ಪ್ರಕ್ರಿಯೆಗಳನ್ನು ಅನುಸರಿಸಬೇಕಾಗುತ್ತದೆ. ದೇಶದ ಆಡಳಿತ ನಡಿಬೇಕಾದ್ರೆ ಅಲ್ಲಿ ಕೆಲಸ ಮಾಡೋರು ಬೇಕು, ಅಧಿಕಾರಿಗಳು ಬೇಕು. ಅದು ಕ್ರಮಬದ್ಧವಾಗಿ ನಡಿಬೇಕು ಅಂದರೆ ಆ ಒಂದು ಆಯ್ಕೆ ಮಾಡೋದಕ್ಕೂ ಕೂಡ ಅದರದ್ದೇ ಆದಂಥ ನಿಯಮಗಳಿದೆ. O.G. ಸ್ಟಾಲ್ರವರ ಪ್ರಕಾರ ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಡಿಗಲ್ಲಾಗಿರುತ್ತದೆ. ನೇಮಕಾತಿಯು ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಡಿಗಲ್ಲಾಗಿರುತ್ತದೆ. ಅಂದರೆ ನೇಮಕಾತಿ ಅನ್ನೋದು ತುಂಬ ಮುಖ್ಯ. ಯಾವುದರಲ್ಲಿ? ಸಾರ್ವಜನಿಕ ಆಡಳಿತದಲ್ಲಿ. ಉತ್ತಮ ಮತ್ತು ದಕ್ಷ ಸಾರ್ವಜನಿಕ ಆಡಳಿತವು ನೇಮಕಾತಿ ಮತ್ತು ಅದರ ವಿಧಾನಗಳನ್ನು ಅವಲಂಬಿಸಿದೆ. ಒಂದು ಉತ್ತಮ ರೀತಿಯಲ್ಲಿ ಒಂದು ದೇಶ ನಡಿಬೇಕಾ, ಅಭಿವೃದ್ಧಿ ಆಗಬೇಕಾ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಹೊಂದಬೇಕಾ, ಅಲ್ಲಿ ಉತ್ತಮವಾದಂತಹ, ದಕ್ಷವಾದ, ಪ್ರಾಮಾಣಿಕವಾದಂಥ ಜನರನ್ನು ಆಯ್ಕೆ ಮಾಡಬೇಕು. ಅರ್ಹ, ಯೋಗ್ಯರಾದ, ದಕ್ಷರಾದ, ಪ್ರಾಮಾಣಿಕವಾದ ವ್ಯಕ್ತಿಗಳನ್ನು ನೇಮಿಸಿದಾಗ ಮಾತ್ರ ಅವರು ತಮ್ಮ ಕ್ರಿಯಾಶೀಲತೆಯಿಂದ, ತಮ್ಮ ಒಂದು ಕ್ರಿಯೇಟಿವಿಟಿಯಿಂದ, ಬುದ್ಧಿವಂತಿಕೆಯಿಂದ ಸರಿಯಾದ ರೀತಿಯಲ್ಲಿ ಅವರು ಸರ್ಕಾರದ ಆಡಳಿತದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಮಕ್ಕಳೇ, ನಾವಿಲ್ಲಿ ನೇಮಕಾತಿಯ ವಿಧಾನಗಳು. ನೇಮಕಾತಿ ಅಂದರೆ
ಅಪಾಯಿಂಟ್ ಮಾಡೋದು. ಯಾರನ್ನ ಅಪಾಯಿಂಟ್ ಮಾಡೋದು? ಜನರನ್ನ. ಏನಕ್ಕೋಸ್ಕರ? ಈ ಸರ್ಕಾರದ ಆಡಳಿತದಲ್ಲಿ ಸೇವೆಯನ್ನು ಸಲ್ಲಿಸಲು. ನೇರ ನೇಮಕಾತಿ, ಆಂತರಿಕ ನೇಮಕಾತಿ. ಆಂತರಿಕ ನೇಮಕಾತಿಗೆ ಮತ್ತೊಂದು ಹೆಸರು ಬಡ್ತಿ ಮೂಲಕ ನೇಮಕಾತಿ. ನೇರ ನೇಮಕಾತಿ ಅಂದರೆ ಏನು? ನೇಮಕಾತಿ ವಿಧಾನಗಳಲ್ಲಿ ನೇರ ನೇಮಕಾತಿ ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿ. ವಿದ್ಯಾರ್ಥಿಗಳು ಯಾರು ಈ ಒಂದು ಅರ್ಹತೆಯನ್ನು ಹೊಂದಿರ್ತಾರೋ ಅವ್ರು ಪರೀಕ್ಷೆ ಬರೀತಾರೆ. ಆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ್ರೆ ಅವರು ನೇರವಾಗಿ ಸರ್ಕಾರಿ ಸೇವೆಗೆ ಆಯ್ಕೆ ಆಗ್ತಾರೆ. ಇದನ್ನೇ ನೇರ ನೇಮಕಾತಿ ಅಂತ ಕರಿತೀವಿ. ಆಂತರಿಕ ನೇಮಕಾತಿ, ಪ್ರಮೋಷನ್. ಸರ್ಕಾರಿ ಸೇವೆಯಲ್ಲಿ ಇದ್ದವರಲ್ಲಿ ಅರ್ಹರಾದವರನ್ನು ಮೇಲ್ದರ್ಜೆಯ ಹುದ್ದೆಗಳಿಗೆ ಆಯ್ಕೆ ಮಾಡುವುದೇ ಆಂತರಿಕ ನೇಮಕಾತಿಯಾಗಿರುತ್ತದೆ. ಇಂತಹ ಪದ್ಧತಿಯನ್ನು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಪದ್ಧತಿಯು ಭಾರತದಲ್ಲಿಯೂ ಜಾರಿಯಲ್ಲಿದೆ. ಈಗ ಉದಾಹರಣೆಗೆ ಮಕ್ಕಳೇ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇರ್ತಾರೆ. ಅವ್ರು ಎಕ್ಸಾಮ್ ಬರೆದ್ರೆ ಅವ್ರು ಎಲ್ಲಿಗೋಗ್ತಾರೆ? ಫಸ್ಟ್ ಡಿವಿಷನ್ ಕ್ಲರ್ಕ್. ಈ ರೀತಿಯಲ್ಲಿ ಅವರು ಚೆನ್ನಾಗಿ ಓದಿ ಅನೇಕ ಎಕ್ಸಾಮ್ಗಳನ್ನ ಬರೆದಾಗ ಅವ್ರಿಗೆ ಪ್ರಮೋಷನನ್ನು ಕೊಡ್ತಾರೆ. ಬಡ್ತಿ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಅದನ್ನು ಮಕ್ಕಳೇ. ಈ ರೀತಿಯ ನೇಮಕಾತಿಯನ್ನು ಆಂತರಿಕ ನೇಮಕಾತಿ ಅಂತ ಕರಿತೀವಿ. ಈಗ ನಾವು ಕಲಿಯುವಂಥದ್ದು ತರಬೇತಿ. ಮಕ್ಕಳೇ, ಸರ್ಕಾರಿ ಸೇವೆಯಲ್ಲಿರೋರಿಗೆ ಯಾಕೆ ಬೇಕು ತರಬೇತಿ ಅವಶ್ಯಕತೆ ಇದೆಯಾ? ಖಂಡಿತ ತರಬೇತಿಯ ಅವಶ್ಯಕತೆ ಇದೆ ಮಕ್ಕಳೇ. ಈ ತರಬೇತಿ ಅನ್ನೋದ್ರ ಬಗ್ಗೆ ಇಲ್ಲಿ ಕಲಿತಾ ಇದ್ದೀವಿ ಮಕ್ಕಳೇ. ಈಗ ಅಡುಗೆನೇ ಮಾಡೋಕ್ಕೆ ಬರದೇ ಇರೋರಿಗೆ ಕರ್ಕೊಂಡು ಬಂದು ಅಡುಗೆ ಮನೇಲಿ ಇಳಿಸ್ಬಿಟ್ಟು ಅನ್ನ ಸಾಂಬಾರು ಮಾಡಿದರೆ ಮಾಡ್ತಾರಾ? ಆದರೂ ಅವ್ರಿಗೆ ಗೊತ್ತಿಲ್ಲ ಮಕ್ಕಳೇ. ಒಂದು ಅನ್ನ ಸಾರನ್ನೇ ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ ಅಂದಮೇಲೆ ಒಂದು ತರಬೇತಿ ಇಲ್ಲದೆ ದೇಶವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಸೇವೆಯಲ್ಲಿ ನೇಮಕಗೊಳ್ಳುವಂಥವರಿಗೆ ಉತ್ತಮವಾದ ಟ್ರೈನಿಂಗ್, ತರಬೇತಿ ತುಂಬ ಅವಶ್ಯಕ. ನಿರ್ದಿಷ್ಟ ಕಾರ್ಯನಿರ್ವಹಿಸಲು ಅಗತ್ಯವಾದ ಜ್ಞಾನ ಹಾಗೂ ಪರಿಣತಿಯನ್ನು ಅಭಿವೃದ್ಧಿಗೊಳಿಸುವುದೇ ತರಬೇತಿ. ಅವ್ರಿಗೆ ಜ್ಞಾನವನ್ನು ಕೊಡೋದು, ಅವ್ರಿಗೆ ಈ ಅನುಭವವನ್ನು ಕೊಡೋದು, ಹೇಗೆ ಕೆಲಸವನ್ನು ಮಾಡೋದು ಅಂತ. ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಗೆ ವಿಶಿಷ್ಟ ಸ್ಥಾನವಿದೆ. ನಿರಂತರವಾಗಿ ಹೊಸ, ಕ್ಲಿಷ್ಟ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ಆಧುನಿಕ ಸರ್ಕಾರದಲ್ಲಿ ತರಬೇತಿಯ ಪ್ರಾಮುಖ್ಯತೆ ಹೆಚ್ಚುತ್ತಿದೆ. ಯಾವುದೇ ಕೆಲಸಕ್ಕೆ ಹೋಗಲಿ ಮಕ್ಕಳೇ, ಯಾವುದೋ ಹೊಸದಾಗಿರುತ್ತೆ, ಕಷ್ಟವಾಗಿರುತ್ತೆ, ಅನೇಕ ಕಂಪ್ಯೂಟರ್ಗಳನ್ನ ಬಳಸೋದಿರ್ಬೋದು. ಈ ರೀತಿ ಹೊಸ ತಾಂತ್ರಿಕ ಕಾರ್ಯಗಳನ್ನ ನಿರ್ವಹಿಸಬೇಕಾದ್ರೆ ಅದಕ್ಕೆ ತರಬೇತಿಯ ಅವಶ್ಯಕತೆ ಇದೆ. ಅದನ್ನೇ ನಾವು ಟ್ರೈನಿಂಗ್ ಅಂತ ಕರಿತೀವಿ. ತರಬೇತಿಯ ವಿಧಾನಗಳು. ಮೊದಲನೇದು ಔಪಚಾರಿಕ ತರಬೇತಿ, ಅನೌಪಚಾರಿಕ ತರಬೇತಿ. ಮಕ್ಕಳು ಏನಂಗಂದರೆ ಔಪಚಾರಿಕ ತರಬೇತಿ, ಅನೌಪಚಾರಿಕ ತರಬೇತಿ. ಮೊದಲನೇದು ಔಪಚಾರಿಕ ತರಬೇತಿ. ನೌಕರರು ಕಾರ್ಯನಿರ್ವಹಿಸಬೇಕಾದ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ ಒಂದು ಕ್ರಮಬದ್ಧ ಯೋಜನೆ. ನೌಕರರು ಕಾರ್ಯನಿರ್ವಹಿಸಬೇಕಾದ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದ, ಮೊದಲೇ ಅವರಿಗೆ ಟ್ರೈನಿಂಗನ್ನು ಕೊಟ್ಟಿರ್ತಾರೆ ಕೆಲಸ ಮಾಡೋಕ್ಕೆ ಮೊದಲೇ. ಅದನ್ನೇ ಔಪಚಾರಿಕ ಅಂತ ಕರಿತೀವಿ. ಅನೌಪಚಾರಿಕ ಅಂದ್ರೇನು? ನೌಕರರು ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವಾಗ ಪಡೆಯುವ ತರಬೇತಿ. ಅನೌಪಚಾರಿಕ ಅಂದರೆ ನೌಕರರು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತಾ ಅವರು ತಮ್ಮ ಕೆಲಸವನ್ನು ಕಲ್ತ್ಕೊಳ್ತಾರೆ. ಇದನ್ನೇ ಅನೌಪಚಾರಿಕ ತರಬೇತಿ ಅಂತ ಕರಿತೀವಿ. ಎರಡನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ. ನೌಕರಿ ಪೂರ್ವ ಮಕ್ಕಳೇ, ಈಗ ಒಂದು ಹೈಸ್ಕೂಲ್ ಟೀಚರ್ ಆಗಬೇಕಾದ್ರೆ BA BEd ಮಾಡಿರಬೇಕು ಅಂತ ಇಟ್ಕೊಳ್ಳಿ. ಅಲ್ಲಿ ಏನು ಮಾಡ್ತಾರೆ, ಟೀಚರ್ ಆಗೋಕ್ಕೆ ಮೊದಲೇ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾರೆ. ಇದನ್ನೇ ನೌಕರಿ ಪೂರ್ವ, ಕೆಲಸಕ್ಕೆ ಮೊದಲೇ ಅವರು ಟ್ರೈನಿಂಗ್ ತಗೊಂಡಿರ್ತಾರೆ. ಇದನ್ನು ನಾವು ಈಗ ಉದಾಹರಣೆಗೆ ನರ್ಸ್ಗಳು ಈಗ ಪೇಷಂಟ್ಗಳನ್ನ ಟ್ರೀಟ್ ಮಾಡಬೇಕಾದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡದೆ ಕಳ್ಸೋಕ್ಕಾಗುತ್ತಾ? ಇಲ್ಲ. ಅವ್ರಿಗೆ ಮೊದಲೇ ನರ್ಸ್ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರು ಈ ಕೆಲಸಗಳಿಗೆ ಬರ್ತಾರೆ. ಅವರಿಗೆ ಮೊದಲೇ ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ಇದನ್ನು ನೌಕರಿ ಪೂರ್ವ ಅಂತ ಕರಿತೀವಿ. ನೌಕರಿ ಆರಂಭೋತ್ತರ ಅಂದರೆ ಈ ಪೊಲೀಸ್, ಸೇನೆ ಕೆಲಸಕ್ಕೆ ತಗೊಂಡ್ಮೇಲೆ ಅವ್ರಿಗೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಟ್ರೈನಿಂಗ್ಗಳನ್ನ ಕೊಡ್ತಾರೆ. ಬೆಟ್ಟ ಹತ್ತೋದಿರ್ಬೋದು, ಅಥವಾ ಜಿಗಿಯೋದು, ಅಥವಾ ಈಜುವಂಥದ್ದು, ನಾನಾ ರೀತಿಯ ಒಂದು ರೀತಿಯಲ್ಲಿ ಇವ್ರಿಗೆ ಪೊಲೀಸ್ ಮತ್ತು ಸೇನಾ ತರಬೇತಿಯನ್ನು ಕೊಡ್ತಾರೆ. ಇದನ್ನೇ ನೌಕರಿ ಆರಂಭೋತ್ತರ ತರಬೇತಿ ಅಂತ ಕರಿತೀವಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ. 4 ರಿಂದ 6 ವಾರ, 4 ರಿಂದ 6 ವಾರಕ್ಕೆ ಕೊಡುವಂಥ ತರಬೇತಿ ಅಲ್ಪಾವಧಿ ತರಬೇತಿ.
ಯಾವಾಗ 4ರಿಂದ 6 ವಾರ. ಉದಾಹರಣೆಗೆ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ವೈದ್ಯರುಗಳಿಗೆ 6 ವಾರಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. ದೀರ್ಘಾವಧಿ ತರಬೇತಿ ಅಂದರೆ ಏನು? 1ರಿಂದ 2 ವರ್ಷಗಳ ಕಾಲ ಕೊಡೋ ತರಬೇತಿ. 1ರಿಂದ 2 ವರ್ಷಗಳ ಕಾಲ. ಉದಾಹರಣೆಗೆ ಅಖಿಲ ಭಾರತ ಸೇವೆಗೆ ಆಯ್ಕೆಯಾದವರಿಗೆ ನೀಡುವ ತರಬೇತಿ ತುಂಬ ಸರಳ. 4ರಿಂದ 6 ವಾರ ಕೊಡೋ ತರಬೇತಿ ಅಲ್ಪಾವಧಿ. 1ರಿಂದ 2 ವರ್ಷ ಕೊಡೋದು ದೀರ್ಘಾವಧಿ ತರಬೇತಿ. 4ನೇದು ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ. ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ. ಏನು ಇಲಾಖಾ ತರಬೇತಿ ಅಂದರೆ ತನ್ನ ಇಲಾಖೆಗೆ ನೇಮಕ ಹೊಂದುವ ಅಭ್ಯರ್ಥಿಗಳಿಗೆ ಇಲಾಖೆ ನೀಡುವ ತರಬೇತಿಯು ಇಲಾಖಾ ತರಬೇತಿ. ಉದಾಹರಣೆಗೆ ಪೊಲೀಸ್ ಇಲಾಖೆ ಯಾರು ಕೆಲಸಕ್ಕೆ ನೇಮಕಗೊಂಡಿರ್ತಾರೋ, ಆಯ್ಕೆ ಆಗಿರ್ತಾರೋ ಅವ್ರಿಗೆ ಟ್ರೈನಿಂಗನ್ನು ಕೊಡುತ್ತೆ. ಅದನ್ನು ಇಲಾಖೆ, ಪೊಲೀಸ್ ಇಲಾಖೆ ಆ ಟ್ರೈನಿಂಗನ್ನು ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಇಲಾಖಾ ತರಬೇತಿ ಅಂತ ಕರಿತೀವಿ. ಕೇಂದ್ರೀಯ ತರಬೇತಿ ಅಂದರೆ ಏನು? ಕೇಂದ್ರೀಯ ಸಂಸ್ಥೆಯೊಂದು ತರಬೇತಿಯನ್ನು ನೀಡಿದರೆ ಅದು ಕೇಂದ್ರೀಯ ತರಬೇತಿ ಆಗುತ್ತೆ. ಉದಾಹರಣೆಗೆ ಈ ಒಂದು ಮಸೂರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಸಂಸ್ಥೆ ನೀಡುವ ತರಬೇತಿ. ಈ ಕೇಂದ್ರದ ಸಂಸ್ಥೆಯು ನೀಡುವ ತರಬೇತಿಯೇ ಕೇಂದ್ರೀಯ ತರಬೇತಿ. ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ. ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ. ಪರಿಣಿತ ಅಂದರೆ ಏನು? ತರಬೇತಿಯ ಉದ್ದೇಶವು ಅಭ್ಯರ್ಥಿಯ ತಜ್ಞತೆಯನ್ನು, ಕಾರ್ಯಕೌಶಲ್ಯವನ್ನು ಹೆಚ್ಚಿಸುವುದಾಗಿದ್ದರೆ ಅದನ್ನು ಪರಿಣಿತ ತರಬೇತಿ ಅಂತ ಕರಿತೀವಿ. ಉದಾಹರಣೆಗೆ ಮಕ್ಕಳೇ ಹೈಸ್ಕೂಲ್ ಟೀಚರ್ ಆಗಬೇಕಾದ್ರೆ BA BEd BSc BEd ಮಾಡಿರಬೇಕು. ಅವರ ಒಂದು ಕೌಶಲ್ಯವನ್ನು, ಅವರ ಜ್ಞಾನವನ್ನು, ಕಾರ್ಯಕೌಶಲ್ಯವನ್ನು ಹೆಚ್ಚಿಸ್ಬಿಟ್ಟು ಆಮೇಲೆ ಅವರು ಟೀಚರಾಗಿ ಕೆಲಸಕ್ಕೆ ಹೋಗ್ತಾರೆ. ಇದನ್ನೇ ನಾವು ಪರಿಣಿತ ತರಬೇತಿ ಅಂತ ಕರಿತೀವಿ. ಹಿನ್ನೆಲೆ ತರಬೇತಿ ಅಂದರೆ ಏನು? ತರಬೇತಿಯು ಕೆಲವು ಸಾಮಾನ್ಯ ವಿಷಯಗಳ ಕುರಿತು ತಿಳುವಳಿಕೆ ನೀಡುವುದು. ಹಿನ್ನೆಲೆ ತರಬೇತಿ ಅಂದರೆ ಸಾಮಾನ್ಯವಾದ ವಿಷಯಗಳನ್ನು ಕುರಿತು ಏನು ತರಬೇತಿಯನ್ನು ಕೊಡೋದು. ಉದಾಹರಣೆಗೆ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ನೀಡುವ ತರಬೇತಿ. ಇದು ಹಿನ್ನೆಲೆ ತರಬೇತಿ ಅಂದರೆ ಏನು? ಸಾಮಾನ್ಯ ವಿಷಯಗಳನ್ನು ಕುರಿತು ನೀಡುವ ತರಬೇತಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಕ್ಕಳ, ಕ್ರಿಕೆಟ್ ಆಡುವಂಥವರು ಟ್ರೈನಿಂಗನ್ನು ಪಡ್ಕೊಳ್ತಾ ಇರುವಂಥದ್ದು. ಈ ರೀತಿಯ ಸಾಮಾನ್ಯ ವಿಷಯಗಳನ್ನು ಕುರಿತು ತಿಳುವಳಿಕೆ ಕೊಡೋದೇ ಯಾವುದು? ಹಿನ್ನೆಲೆ ತರಬೇತಿ. ಮಕ್ಕಳೇ, ಪಾಠ ಅರ್ಥ ಆಯಿತು ಅಂತ ಭಾವಿಸಿದ್ದೀನಿ. ಏನೋ ಸಂಶಯಗಳಿದ್ದರೆ ನಮ್ಮನ್ನು ಸಂಪರ್ಕಿಸ್ಬೋದು ಮಕ್ಕಳೇ. ಕೆಲವು ಹೋಮ್ವರ್ಕ್ ಪ್ರಶ್ನೆಗಳನ್ನ ಬರ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ, ಚರ್ಚಿಸಿ. ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ. ಮಕ್ಕಳ, ಈ ಪ್ರಶ್ನೆಯ ಅರ್ಥ ಸಾರ್ವಜನಿಕ ಆಡಳಿತ ಯಾಕೆ ಬೇಕು ಅಂದ ತಕ್ಷಣ ಬರುತ್ತೆ. ಅದರಿಂದ ಆಗುವ ಉಪಯೋಗಗಳು ಏನು ಅಂತ ನೀವು ಅರ್ಥ ಮಾಡ್ಕೊಬೇಕು ಆ ಪ್ರಶ್ನೆಯನ್ನು. ಸಾರ್ವಜನಿಕ ಆಡಳಿತ ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ. 2ನೇದು, ನೇಮಕಾತಿ ವಿಧಾನಗಳ ಕುರಿತು ವಿವರಿಸಿ. ನೇಮಕಾತಿ ವಿಧಾನಗಳನ್ನು ಕುರಿತು ವಿವರಿಸಿ. ತರಬೇತಿಯ ವಿಧಗಳು ಯಾವುವು? ತರಬೇತಿಯ ವಿಧಗಳು ಯಾವುವು? ಧನ್ಯವಾದಗಳು ಮಕ್ಕಳೇ.